ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ಇವತ್ತು ಸ್ಪೆಷಲ್ ಆಗಿರುವಂಥ ಸೌತ್ ಇಂಡಿಯನ್ ಪುಳಿಯೋಗರೆ ಮಾಡೋದನ್ನ ಯಾವ ಥರ ಅಂತ ನೋಡೋಣ. ಸೊ ತುಂಬ ಈಸಿ ಆಗಿರುವಂಥ ರೆಸಿಪಿ. ಹುಣಸೆ ಹಣ್ಣು ಮತ್ತು ಪುಳಿಯೋಗರೆ ಪೌಡರ್ನ ನಾವಿಲ್ಲಿ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ತಂದಿಲ್ಲ, ನಮ್ಮ ಅತ್ತೆ ಮನೆಯಲ್ಲೇ ಮಾಡಿರ್ತಾರೆ. ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಪುಳಿಯೋಗರೆನ ನಾವು ಯಾವ ರೀತಿ ಎಣ್ಣೆ ಇಲ್ಲದೆ ಮಾಡ್ತೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಜೊತೆಗೆ ನಾನಿಲ್ಲಿ ಪುಳಿಯೋಗರೆ ನಿಮಗೆ ಆಲ್ರೆಡಿ ಎಲ್ಲ ರೆಸಿಪಿ ಗೊತ್ತಿರೋದ್ರಿಂದ ನಾನು ಪುಳಿಯೋಗರೆ ನಮ್ಮ ದೇಹಕ್ಕೆ ಅಂದರೆ ಸ್ಪೆಷಲಿ ಈ ಡಯಾಬಿಟಿಕ್ಕು, ಥೈರಾಯ್ಡು ಮತ್ತು ಆಟೋ ಇಮ್ಯೂನ್ ಇರುವಂಥವರ ಲೈಫಲ್ಲಿ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ನ ಬೀರುತ್ತೆ, ಅಂದರೆ ನಾವಿಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ನಮ್ಮ ದೇಹಕ್ಕೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ನಾನು ನನ್ನ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತೀವಿ ಅದು ನಮ್ಮ ದೇಹಕ್ಕೆ ಏನೇನಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂದರೆ ಕರಿಬೇವು, ಹುಣಸೆ ಹಣ್ಣಿನ ರಸ, ಮೆಣಸಿನಕಾಯಿ ಮತ್ತು ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು ಮತ್ತು ಕರಿಬೇವನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇವೆಲ್ಲ ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ಯೂಸ್ ಮಾಡಿರುವಂಥ ಶೇಂಗಾ ಅಥವಾ ಕಡಲೆ ಬೀಜ ಏನಾಗುತ್ತೆ, ನಮ್ಮ ಓವರಾಲ್ ಡಯಾಬಿಟಿಕ್ ರಿಸ್ಕ್ನ ಕಡಿಮೆ ಮಾಡುತ್ತೆ. ಹಾರ್ಟ್ ಡಿಸೀಸ್ ಇರೋರಿಗೂ ಕೂಡ ಇದು ಒಳ್ಳೆಯದು. ಓವರಾಲ್ ಇದೊಂದು ಸೇಫ್ ಫುಡ್ ಅಂತ ಹೇಳ್ಬೋದು. ಸೊ ಎರಡನೇದಾಗಿ ಕರಿಬೇವು ಏನು ಮಾಡುತ್ತೆ, ಒಂದು ಥೈರಾಯ್ಡ್ ಫಂಕ್ಷನಿಂಗ್ನ ಚೆನ್ನಾಗಿ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ, ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಮೆಟಾಬಾಲಿಸಮ್ನ ಕೂಡ ಚೆನ್ನಾಗಿ ನಡೆಸುತ್ತೆ. ಇನ್ನು ಸಾಸಿವೆ, ಅರಿಶಿನ, ಜೀರಿಗೆ ಇವೆಲ್ಲನೂ ಮೆಟಾಬಾಲಿಸಮ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಇಲ್ಲಿ ವರ್ಕ್ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಏನಪ್ಪ, ನಮ್ಮ ದೇಹದಲ್ಲಿ ಏನಾದರೂ ಒಂದು ನೋವಿದ್ದರೆ ಅಥವಾ ಫಾರಿನ್ ಪಾರ್ಟಿಕಲ್ ಏನಾದರೂ ಬಂದಿದ್ದರೆ, ರೆಡ್ನೆಸ್ ಇದ್ದರೆ, ಸ್ವೆಲ್ಲಿಂಗ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಇನ್ನು ಮೂರನೇದಾಗಿ ಏನು ನಾವಿಲ್ಲಿ ಯೂಸ್ ಮಾಡಿರುವಂಥ ಹುಣಸೆ ಹಣ್ಣು ವಿಟಮಿನ್ ಸಿ ಇರೋದ್ರಿಂದ ಏನಾಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಆಗಿರ್ಬೋದು ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ನಮಗೆ ಇಲ್ಲಿ ಇಮ್ಯೂನ್ ಸಿಸ್ಟಮ್ನ ಕೂಡ ಬೂಸ್ಟಪ್ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಮೇನ್ ಇದಿಲ್ಲಿ ವರ್ಕ್ ಮಾಡುತ್ತೆ. ಸೊ ಇವಾಗ ನಮಗೇನಾದರೂ ಒಂದು ನೋವಿದೆ ಅಂದರೆ ಈ ಥರ ಆ್ಯಂಟಿ ಇನ್ಫ್ಲಮೇಟ್ರಿ ಇರುವಂಥ ಫುಡ್ಗಳನ್ನ ನಾವು ತೊಗೊಂಡಾಗ ಆ ನೋವು ನಮಗೆ ಕಮ್ಮಿ ಆಗುತ್ತೆ. ಟ್ಯಾಬ್ಲೆಟ್ಸ್ಗಳ ಜೊತೆಗೆ ನಾವು ಇದನ್ನು ಮಾಡಿಕೊಂಡಾಗ ನಮ್ಮ ದೇಹ ಇನ್ನೂ ಬೇಗ ರೆಸ್ಪಾನ್ಸ್ ಮಾಡಿ ಬೇಗ ರಿಕವರಿ ಆಗ್ತೀವಿ ನಾವು. ಸೊ ನೆಕ್ಸ್ಟ್ ಇಲ್ಲಿ ಯೂಸ್ ಮಾಡಿರುವಂಥ ಮೆಂತೆ ಕಾಳುಗಳು. ನಾವು ಮೆಂತೆ ಕಾಳುಗಳನ್ನ ಇಲ್ಲಿ ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದರೆ ಅದು ಕೂಡ ಬ್ಲಡ್ ಶುಗರ್ಗೆ ತುಂಬ ಒಳ್ಳೆಯದು. ಸೊ ಇಲ್ಲಿ ರೈಸ್ ಯೂಸ್ ಮಾಡಿದ್ದೀವಿ. ನೀವು ಕೇಳ್ಬೋದು ಶುಗರ್ಗೆ ರೈಸ್ ಒಳ್ಳೆಯದಾ ಅಂತ. ಈ ರೈಸ್ನ ಕುಕ್ ಮಾಡೋಕ್ಕೊಂದು ಮೆಥಡ್ ಇದೆ. ಹಳೆಯ ಕಾಲದ ಪದ್ಧತಿಯಲ್ಲಿ ನಾವು ಈ ರೈಸ್ನ ಕುಕ್ ಮಾಡಿರೋದು ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ಅಕ್ಕಿನ ಹಾಕಿ ಸೊ ಆ ರೀತಿ ನಾವು ಬೇಯಿಸಿರೋದು. ಇದು ಕೂಡ ಒಳ್ಳೆಯದೇ. ಇಲ್ಲಿ ನೀವು ವೈಟ್ ರೈಸ್ ಬೇಡ ಅಂದರೆ ಬ್ರೌನ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಈ ರೀತಿ ಹಳೆ ಕಾಲದ ಪದ್ಧತಿಯಲ್ಲಿ ನೀವು ಅನ್ನನ ಬೇಯಿಸೋದ್ರಿಂದ 100% ಅದು ನಿಮಗೆ ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ಆಗಿರೋದಿಲ್ಲ. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ನ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್. ಅದರ ಅರ್ಥ ಶುಗರ್ ಇರೋರು ರೈಸ್ ತಿನ್ನಬಾರ್ದು ಅಂತ ಅಲ್ಲ. ಯಾವ ಕ್ವಾಂಟಿಟಿಯಲ್ಲಿ ಯಾವ ರೀತಿ ಕುಕ್ ಮಾಡಿ ತೊಗೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಮತ್ತು ಈ ಪುಳಿಯೋಗರೆ ಕೂಡ ಒಳ್ಳೆ ಹೆಲ್ದಿ. ಇದೇ ಥರ ನಿಮಗೆ ಹೆಚ್ಚಿನ ರೆಸಿಪಿಗಳು ಬೇಕಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಜೀವನದಲ್ಲಿ ನಾನು ಚೇಂಜಸ್ ಮಾಡ್ಕೊಂಡಿರೋದನ್ನ ನಾನಿಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದರಿಂದ ನೀವು ಕೂಡ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.